PUC ನಂತರ ಎಲ್ಲ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಓದಬೇಕು, ಡಾಕ್ಟರ್ ಓದಬೇಕು, ಇಷ್ಟಿಷ್ಟೇ ಕಲ್ಪನೆ ಇಟ್ಕೊಂಡು ಪ್ರಯತ್ನ ಮಾಡ್ತಿರ್ತಾರೆ. ತುಂಬ ಜನ ಇಂಜಿನಿಯರಿಂಗ್ ಹೋದಾಗ ಯಾವ ಸ್ಟ್ರೀಮ್ ಹೋಗಬೇಕು, ಯಾವ ಕಾಲೇಜ್ಗೆ ಹೋಗಬೇಕು, ಯಾವ ಕೋರ್ಸ್ಗೆ ಹೋಗಬೇಕು ಅಂತ ಗೊತ್ತಾಗದೆ ನಮ್ಮೂರಲ್ಲೇ ಸಿಕ್ಕಿದಂಥ ಯಾವುದೋ ಒಂದು ಕೋರ್ಸ್ಗೆ ಯಾವುದೋ ಒಂದು ಕಾಲೇಜಿಗೆ ಸೇರಿ 4 ವರ್ಷ ಪೂರ್ತಿ ಆದಮೇಲೆ ಆಮೇಲೂ ಕ್ಯಾಂಪಸ್ಸಲ್ಲಿ ಸೆಲೆಕ್ಷನ್ ಆಗಿದೆ, ಆಮೇಲೆ ಯಾವುದೋ MBA ಮಾಡೋ, MCA ಮಾಡೋ, ಲೋನ್ ತೊಗೊಂಡು ಮಾಡೋ, ಆಮೇಲೂ ಉದ್ಯೋಗ ಪಡೀದೆ, EMI ಕಟ್ಟಕ್ಕೆ ಒದ್ದಾಟ, ಮತ್ತೊಂದು ಹೀಗಿರ್ತಕ್ಕಂಥ ತುಂಬ ನಾನು ನೋಡ್ತಾ ಇದ್ದೆ. ಆಗ ಅನಿಸ್ತಾ ಇತ್ತು ಇವರಿಗೆ ಕವಲೊಡೆಯುವಂಥ ಸ್ಥಳ ಅಂತಂದರೆ PUC ಆದ ನಂತರ ಒಂದು ಕರೆಕ್ಟಾಗಿರೋ ಮಾರ್ಗದರ್ಶನ ಆದರೆ ಅಕಸ್ಮಾತ್ ಅದರಲ್ಲಿ ಯಾವುದೋ ಕೆಲಸ ಸಿಕ್ಕಿದ್ರು ತಾನೇನು ಮಾಡಬೇಕು ಅನ್ನೋಂಥ ಅವಕಾಶಗಳನ್ನ, ಆಯ್ಕೆಗಳನ್ನ ಮಾಡಿಕೊಳ್ಳುವಂಥ ಒಂದು ಪ್ರಬುದ್ಧತೆಯನ್ನು ಇವರಿಗೆ ಬರಬೇಕು. ಇವರಿಗೆ ಅದಕ್ಕಾಗಿ ಒಂದಷ್ಟು ಮಾರ್ಗದರ್ಶನ ಆಗಬೇಕು ಅನಿಸ್ತಾ ಇತ್ತು. ಅದಕ್ಕಾಗಿ ಸಾಧನಾ ಪುರಸ್ಕಾರ ಅಂತ ಕಷ್ಟಪಟ್ಟಿದ್ದಾರೆ. 85 ಮೇಲೆ ಮಾರ್ಕ್ಸ್ ತೆಗೆದಿದ್ದಾರೆ, 99 ತೆಗೆದಿದ್ದಾರೆ. ಸನ್ಮಾನ ಮಾಡೋದು ಸಂತೋಷ ಪಡಿಸೋಕ್ಕೆ, ಆದರೆ ಸಂತೋಷ ಪಡಿಸುವ ಒಂದಷ್ಟು ಜ್ಞಾನನೂ ಕೊಡಬೇಕು, ಅನುಭವ ಇರತಕ್ಕಂಥವ್ರು ಕರೆದು ಕೊಡಬೇಕು ಅಂತ ಅನಿಸ್ತು. ಅದಕ್ಕೆ ಬೇರೆ ಕಡೆ ಬರೀ ಸಾಧನಾ ಪುರಸ್ಕಾರ ಅಂತ ಮಾಡ್ತಾರೆ. ನಾವು 1 ಡೇ ಸೆಷನ್ ಅಂತ ಮಾಡಿ ಬೇರೆ ಬೇರೆ ಇದರಲ್ಲಿ ಕ್ಷೇತ್ರಗಳಲ್ಲಿ, ಕಂಪ್ನಿಗಳಲ್ಲಿ, ಕಾರ್ಪೊರೇಟ್ ವ್ಯವಸ್ಥೆಯಲ್ಲಿ ಯಶಸ್ವಿಯಾದವರು, ಸೋಲು ಅನುಭವ ಪಡೆದು ಗೆದ್ದಂಥವ್ರು ಇವ್ರನ್ನ ಕರೆದು ಅವ್ರು ನೇರವಾಗಿ ಅವರಿಂದ ಹೇಳಿಸಿದಾಗ ಒಂದಷ್ಟು ಆಲೋಚನಾ ಶಕ್ತಿಗಳು ಬದಲಾಗ್ತವೆ. ಆ ದೃಷ್ಟಿಯಿಂದ ಈ ಬೆಳಗಿನ ಸೆಷನ್ಲಿ ವೃತ್ತಿಪರ ಮಾರ್ಗದರ್ಶನ ಕೊಡಿಸ್ಬೇಕು. ಮಧ್ಯಾಹ್ನ ಶ್ರೀಗಳವ್ರನ್ನ ಕರೆದು ಮಾರಲ್ ಮಾರ್ಗದರ್ಶನ ಕೊಡಿಸಿ ಆಮೇಲೆ ಸನ್ಮಾನ ಮಾಡಿ ಅವ್ರ ಮಾರ್ಕ್ಸ್ ತೆಗೆದಿರೋದಕ್ಕೆ ಬೆಂತಟ್ಟು ಕಳಿಸಬೇಕು ಅನ್ನೋದು ಚಿಂತನೆ ಮಾಡಿ ಅದು ಪೂರ್ತಿ ಮೈಸೂರಿಗೆ ಮೊದಲು ಯೋಚನೆ ಮಾಡಿದ್ವಿ. 1000 ವಿದ್ಯಾರ್ಥಿಗಳಾದ್ರಿಂದ ಅದು ಆಯೋಜನೆ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ KR ಕ್ಷೇತ್ರಕ್ಕೆ ಸೀಮಿತವಾಗಿ ಮಾಡ್ತಾ ಇದ್ದೀವಿ. ಇದನ್ನು ಪ್ರತಿ ವರ್ಷವೂ ಮಾಡಬೇಕು ಅನ್ನೋ ಸಂಕಲ್ಪ ಮಾಡಿದ್ದೀವಿ. ಇನ್ನು HB ರಾಜೀವ್ ಸ್ನೇಹ ಬಳಗ ಇನ್ನು ಮುಂದಿನ ಎಲ್ಲ ವರ್ಷಗಳಲ್ಲೂ ಈ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಈ ರೀತಿ ಕ್ಯಾರಿಯರ್ ಓರಿಯೆಂಟೇಷನ್ ಮತ್ತು ಸಾಧನಾ ಪುರಸ್ಕಾರ 2 ಕಾರ್ಯಕ್ರಮಗಳು ಪ್ರತಿ ವರ್ಷ ಮಾಡುತ್ತೆ. ಆ ಸಂಖ್ಯೆ ಆಧಾರಿತವಾಗಿ ಸ್ಥಳ ಮತ್ತು ಇದನ್ನು ನಿಗದಿಪಡಿಸಿ ರಿಸೋರ್ಸ್ ಪರ್ಸನ್ ಕರೆಸಿ ಮಾಡಲಾಗುತ್ತೆ. ಇದು ನಮಗೆ ಇವತ್ತಿನ ಕಾರ್ಯಕ್ರಮ ನನಗೂ ತುಂಬ ಸಮಾಧಾನ ಕೊಟ್ಟಿದೆ. ಆ ಮಕ್ಕಳಲ್ಲಿರತಕ್ಕಂಥ ಉತ್ಸಾಹ, ಅವರಲ್ಲಿ ಏನು ಅದಮ್ಯವಾಗಿ ಎಲ್ಲವನ್ನು ಕೇಳಿಸ್ಕೋಬೇಕು ಅನ್ನುವಂಥ ಮಾನಸಿಕತೆ. ನನ್ನ ಪ್ರಿನ್ಸಿಪಾಲ್ ಸುದರ್ಶನ್ ಹೇಳ್ತಿದ್ರು, ಅಷ್ಟು ಕೂತ್ಕೋತಾರ ಅಂತಿದ್ರು. ನನಗೀಗ ಅನಿಸ್ತಾ ಇದೆ ಬದಲಾದ ರಿಸೋರ್ಸ್ ಪರ್ಸನ್ಗಳು ಅವರು ಹೇಗೆ ಮುಟ್ತಾರೆ ಅನ್ನೋದೆಲ್ಲ ಗಮನಿಸಿದ್ರೆ ಮಕ್ಕಳುಗಳು ಕೂರ್ತಾರೆ ಅಂತ ಇದು ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದಾಗಿದೆ. ಚೆನ್ನಾಗಿ ನಡೀತಾ ಇದೆ ಸರ್. ಶಿಕ್ಷಣ ಕ್ಷೇತ್ರದಲ್ಲಿ ಇತ್ತೀಚಿನ ಬದಲಾವಣೆಗಳಾಗಿರೋದು ಅಥವಾ ಘಟನಾವಳಿಗಳಾಗಿರೋದು, ಪ್ರಶ್ನೆಪತ್ರಿಕೆ ಮತ್ತು ಇವು ಎಲ್ಲ ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತೆ ಅಂತ ಹೇಳೋದು ಖಂಡಿತವಾಗಿ ಅದನ್ನು ಲೋಪ ಆಗದೆ ನೋಡಬೇಕಾಗಿದೆ. ಯಾಕೆಂದರೆ ಮಕ್ಕಳು ಎಷ್ಟರ ಮಟ್ಟಕ್ಕೆ ಅಂತಂದರೆ ಕ್ಲಾಸ್ ಬೆಲ್ ಹೊಡಿತಿ ಎಕ್ಸಾಮ್ ಒಳಗೆ ಹೋಗಬೇಕು ಅನ್ನುವಾಗಲೂ ಒಂದು ಯಾವುದೋ ಒಂದು ಟಿಪ್ಸ್ ನೋಡ್ಕೊಂಡು ಒಳಗೆ ಹೋಗ್ತಾರೆ. ಅಷ್ಟು ಒತ್ತಡದಲ್ಲಿ ಅವರು ಮಾಡ್ತಾರೆ. ನಾವಿದ್ದ ಕಾಲ ಅಲ್ಲ ಅದು. ನಾವಿದ್ದಾಗ ಪಾಸ್ ಆದರೆ ಸಾಕು ಅನ್ನೋದಿತ್ತು. ಈಗ 1 ಮಾರ್ಕ್ಸ್ ಮಿಸ್ ಆಗಬಾರ್ದು ಅಂತಾರೆ. ಆಮೇಲೆ ಬಂದು ನಮ್ಮ ಮಾಸ್ಟರ್ಗಳ ಹತ್ರ ಹೇಳ್ತಾರೆ ಅವರು, ನನಗೆ 98 ಬರಬೇಕಿತ್ತು, ಅಲ್ಲಿ 94 ಬಂದಿದೆ, ಇನ್ನು 4 ಮಾರ್ಕ್ಸ್ಗೆ ಏನಂತ ಮತ್ತೆ ಅದೇ ಲೆಕ್ಚರರು ಮತ್ತು ಮಗು ಚರ್ಚೆ ಮಾಡ್ತಾರೆ. ಮತ್ತು ಆ 4 ಮಾರ್ಕ್ಸ್ನ ಪಡ್ಕೊಳ್ಳೋಕೆ ಹೋರಾಟ ಮಾಡ್ತಾರೆ. ಇಷ್ಟು ಸೂಕ್ಷ್ಮತೆ ಇರತಕ್ಕಂಥ ಕಾಲದಲ್ಲಿ ಯಾವುದೋ ಒಂದು ಅಜಾಗ್ರತೆಯಿಂದ ಆ ಥರ ಆದಾಗ ಎಷ್ಟು ಜನ ಮಕ್ಕಳು ಓದಿದ್ದು, ಎಷ್ಟು ಜನ ಪಾಪ ಯಾರೋ ಅಷ್ಟು ನೀಟ್ಲಿ ಬರೆದಿದ್ದವರು ಸುಮಾರು ಜನ ಯಾರೋ ಸೆಲೆಕ್ಟೇ ಆಗಿಲ್ಲದೆ ಇರ್ಬೋದು. ಈ ಥರದ್ದೆಲ್ಲ ಅವಘಡಗಳನ್ನ ಜವಾಬ್ದಾರಿ ಹೊತ್ತವರು ಅದು ತಲೆ ತಗ್ಗಿಸೋದು ಅಷ್ಟೇ ಅಲ್ಲ, ಜವಾಬ್ದಾರಿ ಕಾರಣಕ್ಕಾಗಿ, ನೈತಿಕ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಟು ಅವರು ಆದರ್ಶ ತೋರಿಸಿದ್ರೆ ಈ ಮಕ್ಕಳು ಮುಂದಿನ ಯುವ ಪ್ರತಿಭೆಗಳು ಹೊಸದಾಗಿ ಯೋಚನೆ ಮಾಡ್ತಾರೆ. ಇಲ್ಲಪ್ಪ, ನಾನು ಸರಿ ದಾರಿಲಿ ಹೋಗಬೇಕು, ನನ್ನ ಪ್ರಯತ್ನಕ್ಕೆ ನ್ಯಾಯ ಸಿಕ್ಕಿದೆ, ಎಲ್ಲೂ ಕೂಡ ಅನ್ಯಾಯ ಮಾಡುವಂಥದ್ದು ಅವಕಾಶಗಳಿಗೆ ಈ ವ್ಯವಸ್ಥೆನ ಕಲ್ಪಿಸ್ಕೊಟ್ಟಿಲ್ಲ. ಇಲ್ಲಾಂದರೆ ವ್ಯವಸ್ಥೆ ಬಗ್ಗೆನೇ ಅವ್ರಿಗೆಲ್ಲ ಒಂದು ಬೇಸರ ಬರುತ್ತೆ. ಅದಾಗದೇ ಇದ್ದಂಗೆ ನೋಡ್ಕೋಬೇಕಂತ ನಮ್ಮೆಲ್ಲರ ಜವಾಬ್ದಾರಿ. ತಂತ್ರಜ್ಞಾನದ ಶಿಕ್ಷಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದು ಇತಿಮಿತಿಯಲ್ಲಿರಬೇಕು. ಮಾನವನಿಗೆ ಒಂದು ಮನುಷ್ಯತ್ವನೂ ಚಿಂತನೆ ಮಾಡ್ತಾನೆ, ಅದು ಮೆಕನೈಸ್ ಆಗಿ ಮಾಡುತ್ತೆ. ಅದಕ್ಕೆ ಮನುಷ್ಯನ ಚಿಂತನೆಗಳು ಜೊತೆಗೆ ಡೆವಲಪ್ಮೆಂಟ್ ಎರಡೂ ಸೇರಬೇಕೆ ಹೊರತು ಒಂದಾಗ್ತದೆ. ಸರ್, ನೀಟೀಗ ಮಕ್ಕಳುಗಳು ಸುಮಾರು ಜನ ಫೇಲ್ ಆಗಿದ್ದಾರೆ, ಸುಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಾನು ಎಲ್ಲ ಮಕ್ಕಳಿಗೆ ಹೇಳೋದು ಏನಂತಂದರೆ, ಇವತ್ತಿನ ಮಾರ್ಗದರ್ಶನವೂ ಅಷ್ಟೇ. ಜೀವನ ಅಂದರೆ ಬರೀ ಡಾಕ್ಟರ್ ಅಲ್ಲ, ಜೀವನ ಅಂದರೆ ಬರೀ ಇಂಜಿನಿಯರ್ ಅಲ್ಲ. ಈಗ ನೋಡಿ, ಈ ಕಾರ್ಯಕ್ರಮ ಮಾಡ್ತಿರೋದು ನಾವು ಏನು ತುಂಬ ಓದಿ ರ್ಯಾಂಕ್ ಪಡೆದವರಲ್ಲ. ಸಾಮಾನ್ಯ ಜನರು, ಹಳ್ಳಿಯಿಂದ ಬಂದವರು, ಕನ್ನಡ ಮೀಡಿಯಮ್ ಬಂದವರು. ನೀವು ಬೆಳೀಲಿಕ್ಕೆ ವಿಫಲವಾದ ಅವಕಾಶಗಳು ಬಹಳಷ್ಟು ಕ್ಷೇತ್ರಗಳಲ್ಲಿದೆ. ಆತ್ಮಸ್ಥೈರ್ಯದಿಂದ ಸಮಾಜವನ್ನು ಎದುರಿಸಿ ವಿಶ್ವಾಸದಿಂದ ಏನಾದರೂ ಪ್ರಯತ್ನ ಮಾಡಿ ನೀವು ಗೆಲ್ತೀರಿ. ಬಟ್ ಇಲ್ಲಿ ಟೈಮ್ ಇಲ್ಲಿ ಬೋರ್ಡ್ ಬಂದು ಟೈಮ್ ಶಾರ್ಟೇಜ್ ಇರೋದ್ರಿಂದ ಇಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಅವಕಾಶಕ್ಕಾಗಿ ಮಾಡೋಣ. ನನಗೆ ತಮ್ಮೆಲ್ಲ ಆಶೀರ್ವಾದದಿಂದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ರಾಷ್ಟ್ರ ಪ್ರಶಸ್ತಿ ಬಂದಿದೆ. ದುಬೈ ರಾಜ್ಯದ ಮಜಾಗಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ರು. ಈಗ ನೀವು ಒಂದು 5 ನಿಮಿಷದಲ್ಲಿ ಮಾತಾಡಿ. ಡೈಮಂಡ್ ಏನ್ ಮಾಡಬೇಕು? ಡೈಮಂಡ್ ಲೈಫ್ ಮಾಡಬೇಕಂದ್ರೆ ಆರ್ಸಿಬಿ ಮ್ಯಾಚ್
ಎಷ್ಟು ಗಂಟೆ ಹಾಡಲಿದ್ದಾರೆ. ಎಲ್ಲರೂ ನಮಸ್ಕಾರ. ಕರೆಕ್ಟ್ ಡೌನ್ ಆಗಿದೆಯಾ ಚಾರ್ಜ್ ಆಗಿದೆಯಾ? ಹಲೋ ಭಾರತ ಮಾತಾಕಿ ರಾಜೇಶ್ವರ ಅವರಿಗೆ ಒಂದೇ ಎರಡೇ ನಮ್ಮ ಜೊತೆ ಮಾತಾಡಿದ್ರೆ ಅಂತ ಬಹಳ ಅದ್ಭುತವಾಗಿ ಇವತ್ತು ನಮ್ಮ ಕಿಂಗ್ ಆಫ್ ಮೈಸೂರು ರಾಜೇಶ್ವರ ಅವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸಮಾರಂಭದ ನಿರ್ವಹಣೆಗಳು ಆತ್ಮೀಯರು ಶಿಕ್ಷಣ ಪ್ರೇಮಿಗಳಾಗಿ ನಮ್ಮಂತ ಪ್ರತಿಭೆಗೆ ನಿರಂತರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನ ಮಾಡ್ತಾ ಇರುವಂತ ಈ ಕಾರ್ಯಕ್ರಮ ನಿರ್ವಹಣೆಗಳಾಗಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂತ ರಾಜೇಶ್ವರ ಇದ್ದಾರೆ. ಹಾಗೂ ಬಹಳ ಸ್ಫೂರ್ತಿದಾಯಕ ಮಾತನಾಡುವಂತ ಡೈನಾಮಿಕ್ ಡಿಗ್ರಿ ಆಫ್ PU ಡಿಪಾರ್ಟ್ಮೆಂಟ್ ನಮ್ಮ ನಾಗಮ್ಮ ಮೇಡಮ್ ಇದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ವಿಶೇಷವಾಗಿ ಕಾರ್ಯಕ್ರಮ ಪಾಲ್ಗೊಂಡಂತ ಎಲ್ಲ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಂದ್ರೆ GST ಅಂದ್ರೆ ಚಪ್ಪಾಳೆ ಹೊಡೆದಿರ್ತಕ್ಕಂಥ ಗ್ಯಾಸ್ಟ್ರಿಕ್ ಶುಗರ್ ಮತ್ತು ಟೆನ್ಷನ್ ದೂರ ಆಗುತ್ತೆ. ನಮ್ಮ ಹತ್ರ ಪ್ರೋತ್ಸಾಹದಿಂದ ಮಾರ್ಗದರ್ಶನ ಆಗುತ್ತೆ. ಅಕ್ಕಪಕ್ಕದ ಸೌಲಭ್ಯಗಳು ನಮ್ಮ ಬಿಟ್ಟು ಓಡೋಗ್ಬಿಡ್ತಾವೆ. ಬಹಳ ಸಂತೋಷ. ಬಯಸಿ ಬಂದದ ಅಂಗಭೋಗ ಬಯಸದೇ ಬಂದ ಲಿಂಗಭೋಗ. ಹಾಗೆ ನಿನ್ನೆ ಸಾಯಂಕಾಲ ನಾನು ಆಕಸ್ಮಿಕವಾಗಿ ಮೈಸೂರು ಬಂದಾಗ ರಾಜೇಶ್ವರರಿಗೆ ಫೋನ್ ಮಾಡಿದೆ. ಅವ್ರು ಹೇಳಿದ ಬಸವರಾಜ್ ನನ್ನ ಜೊತೆ ಭೇಟಿಯಾಗಿ ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ಮಾಡಿದ್ರೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಜೊತೆಗೆ ಒಂದು 10 ನಿಮಿಷ ಮಾತಾಡೋದ್ರಿಂದ ಹೈಕಮಾಂಡ್ ಆದೇಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಆ ಪ್ರಕಾರ 10 ಮುಖಾಲಿಗೆ ಬಂದೆ. ನಾನು ಕಾಯ್ತಾ ಇದ್ದೆ ನನ್ನೊಂದು ಯಾವಾಗ ಗೊತ್ತಪ್ಪ ಅಂತ. 11 ಸರಿಯಾಗಿ ನನಗೆ ಈಗ 12 ಗಂಟೆ ಆಗಿರ್ಬೋದು. ಎಷ್ಟಾಗಿದೆ? 12 ಗಂಟೆ ಆಗಿದೆ. ಅವ್ರ ವಿಷಯ ಇರುತ್ತೆ. 2016ರಲ್ಲಿ ನಮ್ಮದು ಮತ್ತು ರಾಜೇಶ್ವರ ಸಂಬಂಧ. ಮೈಸೂರು ಬಂದಾಗ ಅನೇಕ ಶಾಲೆಗಳಿಗೆ ಕಾಲೇಜುಗಳಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ಪ್ರೋಗ್ರಾಮ್ ಮಾಡಿಸಿರ್ತಾರೆ. ಇವತ್ತು ನಮ್ಮನ್ನ ಕಲಿಸತಕ್ಕಂಥ ಉದ್ದೇಶ ನಿಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿ ಅಂತ. ನಮ್ಮ ಮೋಟೋ ಏನು ಗೊತ್ತಾ? ಇನ್ಸ್ಪೈರ್ ಬಿಫೋರ್ ಎಕ್ಸ್ಪೈರ್ ಅಂತ. ಡಿಸಬಿಲಿಟಿ ಇಸ್ ನೋ ಬ್ಯಾಲೆನ್ಸ್ ಫಾರ್ ಸಕ್ಸಸ್ ಹಾಗೆ ಕಣ್ಣಿರಲಾರದು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾನೇಕೆ ಮಾಡಬಾರದು ಅನ್ನುವಂತ ಒಂದು ಮೋಟಿವೇಶನ್ ಬರಲಿ ಅಂತ ಹೇಳಿ ಇವತ್ತು ನಮ್ಮನ್ನ ಕರೆದು ಸಂಘರ್ಷದಲ್ಲಿ ರಾಜೇಶ್ವರರಿಗೆ ತಾವೆಲ್ಲರೂ ಬಂದಿದ್ದಾರೆ. ನಾವು ಜೋರಾಗಿರ್ತಾರೆ. ನನ್ನ ಪರಿಚಯ ಬಸವರಾಜ ಮುರಾನಿ 10 ಶಿಕ್ಷಣ MA ಆಗಿದೆ. ಅದರ ಜೊತೆಗೆ ಮ್ಯಾಥಮೆಟಿಕ್ಸ್ ಮತ್ತು ಸ್ಟಾಂಡ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ ಸ್ಕೂಲ್ ಕಾಲೇಜುಗಳಿಗೆ ಹೋಗಿ ಮೋಟಿವೇಶನ್ ಸ್ಪೀಚ್ ಅನ್ನು ಮಾಡ್ತಾ ಇದ್ದೇವೆ. ನಮ್ಮ ಸ್ಪೆಷಲ್ ಟ್ಯಾಲೆಂಟ್ ನಿಮ್ಮೆಲ್ಲರಿಗೂ ನಿಮ್ಮ ಡೇಟಾ ಬಂದ ನೆನಪಿದೆಯಾ? ಮತ್ತೆ ಯಾರು ರವಿಶಂಕರ್ ಎಸ್ ಪ್ಲೀಸ್. 10 ವರ್ಷ ಬಿಟ್ಟು ಕೆಲವೊಂದು ಫೋನ್ ಸುಮಾರು 1 ಲ್ಯಾಕ್ ಮೊಬೈಲ್ ಮೈಂಡ್ ಸೇರಿದೆ. ಇದು AI ಕಾಲ. ಎಷ್ಟೋ ಜನರ ಬಾಯಲ್ಲಿ ಮುಂದೊಂದು ದಿನ ಮನುಷ್ಯನಿಗೆ ಪರ್ಯಾಯವಾಗಿ ಕಂಪ್ಯೂಟರ್ಗಳು ತನ್ನ ಕಾರ್ಯವನ್ನು ನೆರವೇರಿಸುತ್ತೆ ಅಂತ ಹೇಳೋದನ್ನ ಕೇಳಿದ್ದೀವಿ. ಆದರೆ ಇದು ಎಂದೂ ಸಾಧ್ಯವಿಲ್ಲದ ಮಾತು. ಕಂಪ್ಯೂಟರ್ ಇಂದಿನ ಯಾವುದೇ ತಂತ್ರಜ್ಞಾನವಾದರೆ ಮನುಷ್ಯನ ಬದುಕಿಗೆ ಪೂರಕವಾಗಿ ನಿಲ್ಲಬಹುದೇ ಹೊರತಾಗಿ ಪರ್ಯಾಯವಾಗಲು ಸಾಧ್ಯವೇ ಇಲ್ಲ ಎಂಬುದನ್ನು ಸಾಧಿಸಿ ತೋರಿದಂತಹ ಸಮಾಜಕ್ಕೆ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತಹ ಶಿಕ್ಷಣ ಹಾಗೂ ಸಾಕ್ಷರತೆ ಮೈಸೂರು ವಿಭಾಗದ ಉಪನಿರ್ದೇಶಕರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿ ನಮ್ಮನ್ನು ಹರಿಸಿದಂತಹ ಶ್ರೀಮತಿ ನಾಗಮ್ಮ ಅವರಿಗೆ ಹೆಚ್ಚಿನ ಸ್ನೇಹ ಪಡೆದು ಗೌರವಿಸುತ್ತೇನೆ. ಆರ್ಟ್ಸ್ ಅಷ್ಟೇ ಹಲವಾರು ಉದ್ಯೋಗಾವಕಾಶಗಳು ಮತ್ತೆ ವ್ಯಾಸಂಗಕ್ಕೆ ಅವಕಾಶಗಳು ಸಾಕಷ್ಟಿದೆ. ಆದರೆ ಒಂದೇ ಒಂದು, ನೀವು ಸರಿಯಾಗಿ ಯೋಚಿಸಿ ಹಿರಿಯರ ಮಾರ್ಗದರ್ಶನವನ್ನು ಪಡ್ಕೊಂಡು ಕಾಲೇಜಿಗೆ ಸೇರ್ಕೊಳ್ತಾರೆ. ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ಟು ಒಂದು ಕಾಲೇಜಿಗೆ ಸೇರ್ಕೊಳ್ತಾರೆ. ಅಲ್ಲಿ ಇಷ್ಟ ಆಗೋದಿಲ್ಲ. 8 ದಿನಕ್ಕೆ ಮತ್ತೆ ನನ್ನ ಹತ್ರ ಬರ್ತಾರೆ, ಮೇಡಮ್ ನನಗೆ ಆ ಕಾಲೇಜ್ ಇಷ್ಟ ಇಲ್ಲ, ಬೇರೆ ಹೋಗ್ಬೇಕು, ಚೈತನ್ಯ ಕಾಲೇಜ್ ಕೊಡಿ. ಪೇರೆಂಟ್ಸ್ನ ಕರ್ಕೊಂಡ್ ಬರ್ತಾರೆ. ಪೇರೆಂಟ್ಸ್ ಅಳ್ತಾರೆ, ಅವ್ರಿಗೆ ಇಷ್ಟವೇ ಆಗಲ್ಲ, ನಾನು ಓದೋದೇ ಇಲ್ಲ, ನನ್ನ ಕಾಲೇಜೇ ಬೇಡ. ನೋಡಿ, ಫ್ರೆಂಡ್ಸ್ ಕೈಸಲ್ಲಿ ಕೂತ್ಕೊಳ್ಳುವಂಥದ್ದು ಬೇಡ. ಎಲ್ಲ ಕೋರ್ಸ್ಗಳಿಗೂ ಅವಕಾಶ ಇದೆ. ನೀವು ಆರ್ಟ್ಸೇ ಓದಿ, ಕಾಮರ್ಸೇ ಓದಿ, ಸೈನ್ಸೇ ಓದಿ, ಎಲ್ಲ ಕ್ಷೇತ್ರದಲ್ಲೂ. ಉದಾಹರಣೆಗೆ ನನ್ನದೇ ನಾನು ಹೇಳೋದಾದ್ರೆ, ನಾನು ಓದುವಂಥ ಕಾಲದಲ್ಲಿ ಬರೀ ಒಂದೇ ಒಂದು ಕಾಂಬಿನೇಷನ್ ಇದ್ದರೆ
ನಾನು ಕನ್ನಡ ಮೀಡಿಯಂ ಓದಿದೆ. ನಾನು ಓದಿದ್ದು ಒಂದು ಹಳ್ಳಿಯಲ್ಲಿ ಓದಿದೆ.